ಎಲ್ರಿಗೂ ನಮಸ್ತೆ. ಸಂವಿಧಾನ ದಿನಾಚರಣೆಯ ಶುಭಾಶಯಗಳು. ನಾನಿವತ್ತು ಸಂವಿಧಾನ ಎಷ್ಟು ಆರ್ಟಿಕಲ್ ಇದೆ ಅಥವಾ ಅದರಲ್ಲಿ ಎಷ್ಟು ಅಮೆಂಡ್ಮೆಂಟ್ ಆಗಿದೆ, ಎಷ್ಟು ಪಾರ್ಟ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇಲ್ಲ. ಬಿಕಾಸ್ ಅದನ್ನ ಇಂಡಿಪೆಂಡೆನ್ಸ್ ಡೇ ದಿನ ಮತ್ತೆ ರಿಪಬ್ಲಿಕ್ ಡೇ ದಿನ, ಕಾನ್ಸ್ಟಿಟ್ಯೂಷನ್ ಡೇ ದಿನ ಸ್ಕೂಲ್ ಕಾಲೇಜ್ಗಳಲ್ಲಿ ನಿಮ್ಗೆಲ್ಲ ಮಾತಾಡಿರ್ತಾರೆ. ಬಟ್ ಐ ವಾಂಟ್ ಟು ಟಾಕ್ ಅಬೌಟ್ ವೈ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್. ಓಕೆ, ಇದ್ರ ಬಗ್ಗೆ ಜನ ಯಾರು ಜಾಸ್ತಿ ಮಾತಾಡಲ್ಲ. ಯಾಕೆ ಸಂವಿಧಾನ ಮ್ಯಾಟರ್ ಆಗತ್ತೆ ಅಂತ ಹೇಳಿ. ಸಿ, ಕಾನ್ಸ್ಟಿಟ್ಯೂಷನ್ ಇಸ್ ಲೆಕ್ಸ್ ರೆಕ್ಸ್. ಇಟ್ ಇಸ್ ಅ ಮಾಸ್ಟರ್ ಆಫ್ ಮಾಸ್ಟರ್, ಕಿಂಗ್ ಆಫ್ ಕಿಂಗ್. ಅಂದ್ರೆ ನಥಿಂಗ್ ಇಸ್ ಅಬೋವ್ ಕಾನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ. ಓಕೆ, ಕಾನ್ಸ್ಟಿಟ್ಯೂಷನ್ ಯಾಕೆ ಪ್ರೊಟೆಕ್ಟ್ ಮಾಡ್ಬೇಕು, ಹೌ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಸಿಟಿಸನ್, ಅಥವಾ ಲೈಕ್ ಲಾಸ್ಟ್ ಮೈಲ್ ಪರ್ಸನ್ಗೂ ಎಷ್ಟು ಇದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ. ಲೈಕ್ ಐ ಫೀಲ್ ನಮ್ಗೆ ಎಷ್ಟು ಭಗವದ್ಗೀತೆ, ಎಷ್ಟು ಬೈಬಲ್, ನಮ್ಮ ಕುರಾನ್ ಎಷ್ಟು ನಮ್ಗೆ ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಕಾನ್ಸ್ಟಿಟ್ಯೂಷನ್ ಕೂಡ ಎವ್ರಿ ಇಂಡಿವಿಜುವಲ್, ಎವ್ರಿ ಸಿಟಿಸನ್ ಆಫ್ ದಿಸ್ ಕಂಟ್ರಿಗೆ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಲೈಕ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದೇ ಕಾನ್ಸ್ಟಿಟ್ಯೂಷನ್. ಓಕೆ, ಫಾರ್ ಎಕ್ಸಾಂಪಲ್ ಇವತ್ತು ನರೇಂದ್ರ ಮೋದಿ ಸಾಹೇಬರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ಆಫ್ ಕಾನ್ಸ್ಟಿಟ್ಯೂಷನ್. ಓಕೆ, ಇವತ್ತು ಸಿದ್ದರಾಮಯ್ಯ ಸಾಹೇಬರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ಆಫ್ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಇಲ್ಲದೆ ಏನೂ ಇಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡೋದಕ್ಕೆ ಹೋಗಿ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೊಡ್ಬೇಕು ಅಂತ ಹೇಳಿದ್ರು ಕೂಡ ಕಾನ್ಸ್ಟಿಟ್ಯೂಷನ್ ಏನಿದೆ, ಲೈನ್ ಬೈ ಲೈನ್, ವರ್ಡ್ ಬೈ ವರ್ಡ್, ಫುಲ್ ಸ್ಟಾಪ್ ಬೈ ಫುಲ್ ಸ್ಟಾಪ್ ಏನಿದೆ ಎಕ್ಸಾಕ್ಟ್ ಅದ್ರ ಮೇಲೆ ಇಂಟರ್ಪ್ರಿಟ್ ಮಾಡಿ ವೆದರ್ ಇಟ್ ಇಸ್ ದೇರ್ ಇನ್ ಅ ಲೈನ್ ವಿತ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಅಂತ ನೋಡಿ ಜಡ್ಜ್ಮೆಂಟ್ ಕೊಡೋದು. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸಿ, ನಮ್ಮ ಆರ್ಗನ್ಸ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಇಟ್ ಇಸ್ ರನ್ನಿಂಗ್ ಬೇಸ್ಡ್ ಆನ್ ಕಾನ್ಸ್ಟಿಟ್ಯೂಷನ್ ಓನ್ಲಿ. ಅಂಡ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡೋದು, ಸಂವಿಧಾನ ಬದಲಾಯಿಸೋದು, ಅಗೇನ್ ಆರ್ಟಿಕಲ್ 368 ಒಳಗಡೆನೂ ಕೂಡ ಅದಕ್ಕೂ ಆಪ್ಷನ್ಸ್ ಇದೆ. ಅಂಡ್ ಲೆಜಿಸ್ಲೇಟಿವ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಆಗಿದೆ. ಸಂವಿಧಾನವನ್ನ ಎಲ್ಲಾದ್ರೂ ತಿದ್ದುಪಡಿ ಮಾಡೋದಾದ್ರೆ ಅವಕಾಶ ಕೊಡಬೇಕು ಅಂತ ಹೇಳಿ ಆರ್ಟಿಕಲ್ 368 ಅಲ್ಲೇ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಎನಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಬದಲಾವಣೆ ಮಾಡೋದಕ್ಕೂ ಕಾನ್ಸ್ಟಿಟ್ಯೂಷನ್ ಮಾತಾಡುತ್ತೆ, ಅಥವಾ ಅದ್ರಲ್ಲಿ ಏನೋ ಚೇಂಜಸ್ ತರೋದಕ್ಕೂ ಕಾನ್ಸ್ಟಿಟ್ಯೂಷನ್ ಮಾತಾಡುತ್ತೆ. ಸೊ ಕಾನ್ಸ್ಟಿಟ್ಯೂಷನ್ ಇಸ್ ಲೆಕ್ಸ್ ರೆಕ್ಸ್. ಎಲ್ಲದೂ ಕಾನ್ಸ್ಟಿಟ್ಯೂಷನ್, ಇಡೀ ಭಾರತ ನಡೀತಾ ಇರೋದೇ ಕಾನ್ಸ್ಟಿಟ್ಯೂಷನ್ ಅಂಡರ್ಲಿ. ಸೊ ಕಾನ್ಸ್ಟಿಟ್ಯೂಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದಕ್ಕೆ ಸ್ಕೂಲ್ಗಳಲ್ಲಿ, ಕಾಲೇಜಸ್ಗಳಲ್ಲಿ ಟೀಚರ್ಸ್ಗಳು ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಕ್ಕಳಿಗೆ ಜಾಸ್ತಿ ಅರಿವು ಮೂಡಿಸ್ಬೇಕು. ಓಕೆ, ಸಿ, ನಮ್ಗೆ ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಸಿಚುವೇಶನ್ ಹೇಳ್ತೀನಿ ನೋಡಿ, ಆಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಯಾಕೆ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ. ಈಗ ನಾವು ಇವತ್ತು ಗಂಡ್ ಮಕ್ಳು, ಹೆಣ್ಮಕ್ಳು ಎಲ್ಲರೂ ಸ್ಕೂಲಿಗೆ ಹೋಗ್ತಿದೀವಲ್ವಾ. ಫಾರ್ ಎಕ್ಸಾಂಪಲ್ ನಾಳೆ ಒಂದು ಲಾ ತಗೊಬಂದ್ವಿ, ಏನಂತ, ನಾಳೆಯಿಂದ ಹೆಣ್ಮಕ್ಳು ಸ್ಕೂಲ್ ಕಾಲೇಜಸ್ಗೆ ಹೋಗ್ಬಾರ್ದು ಅಂತ. ಓಕೆ, ಸೊ ಕನ್ಸಿಡರ್ ಲೋಕಸಭೆಯಲ್ಲಿ ಪಾಸ್ ಆಯ್ತು, ರಾಜ್ಯಸಭೆ ಪಾಸ್ ಆಯ್ತು, ಪ್ರೆಸಿಡೆಂಟ್ ಅಸೆಂಟ್ ಕೊಟ್ರು ಅಂಡ್ ಗೆಜೆಟೆಡ್ ನೋಟಿಫಿಕೇಶನ್ ಆಗಿ ಇದು ಲಾ ಆಯ್ತು ಅಂತ ಅನ್ಕೊಳ್ಳಿ, ಬಿಲ್ ಇದ್ದು ಲಾ ಆಯ್ತು. ಓಕೆ, ಸೊ ಇದನ್ನ ಯಾವ್ದಾದ್ರು ಒಂದು ಹೆಣ್ಮಕ್ಳು ಅಥವಾ ಎನಿಬಡಿ ಕ್ಯಾನ್ ಅಪ್ರೋಚ್ ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 32. ಅದಕ್ಕೆ ಆಪ್ಷನ್ ಇದೆ. ಓಕೆ, ಸುಪ್ರೀಂ ಕೋರ್ಟಿಗೆ ಪಿಟಿಷನ್ ಹಾಕಿ ಅದನ್ನ ಫೈಲ್ ಮಾಡಿದಾಗ ಅಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಆರ್ಟಿಕಲ್ 15 ನೋಡುತ್ತೆ. ಅದ್ರಲ್ಲಿ ಏನ್ ಹೇಳ್ತಾರೆ, ಓಕೆ, ಸ್ಟೇಟ್ ಯು ಶಲ್ ನಾಟ್ ಡೂ ಡಿಸ್ಕ್ರಿಮಿನೇಷನ್, ಯು ಶಲ್ ನಾಟ್ ಡೂ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸ್ ಆಫ್ ರೇಸ್, ರಿಲಿಜನ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್. ಅದರಲ್ಲಿ ಸೆಕ್ಸ್ ಅನ್ನು ಹೊಡಿದ್ಯಾ, ಸೊ ಏನಾಗುತ್ತೆ, ಆನ್ ದ ಬೇಸ್ ಆಫ್ ಜೆಂಡರ್ ನೀವು ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ. ಅಂದ್ರೆ ಗಂಡ್ ಮಕ್ಳಿಗೆ ಸ್ಕೂಲಿಗೆ ಬಿಟ್ಟು ಹೆಣ್ಮಕ್ಳನ್ನ ಸ್ಟಾಪ್ ಮಾಡೋದು ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಆರ್ಟಿಕಲ್ 15 ಅಲ್ಲಿ ಬರೆದಿದೆ ಅಲ್ವಾ. ಸೊ ಅದು ಏನ್ ಮಾಡ್ತಾರೆ, ಈಸಿಯಾಗಿ ಓಕೆ ದಿಸ್ ಬಿಲ್ ಆರ್ ದಿಸ್ ಆಕ್ಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, ಸೊ ವಿ ಆರ್ ಮೇಕಿಂಗ್ ಇಟ್ ನಲ್ ಅಂಡ್ ವಾಯ್ಡ್ ಅಂತ ಬರೆದು ಸೈಡ್ಗೆ ಇಟ್ಬಿಡ್ತಾರೆ. ಸೊ ಸಿ, ನೋಡಿ, ಈ ಒಂದು ಗವರ್ನಮೆಂಟ್ ಎಲ್ಲಾದ್ರೂ ಹೆಣ್ಮಕ್ಳನ್ನ ರೆಸ್ಟ್ರಿಕ್ಟ್ ಮಾಡಬೇಕು ಸ್ಕೂಲಿಗೆ, ಕಾಲೇಜಸ್ಗೆ ಅಂತ ಅನ್ಕೊಂಡ್ರು ಕೂಡ, ಈ ಒಂದು ಅವ್ರದ್ದು ಮೆಜಾರಿಟಿ ಗವರ್ಮೆಂಟ್ ಇದ್ದು, ಗವರ್ಮೆಂಟ್ ಫಾರ್ಮೇಶನ್ ಮಾಡಿದ್ರು, ಕಂಪ್ಲೀಟ್ ಮೆಜಾರಿಟಿ ಇದ್ರು, ಅವ್ರಿಗೆ ಮಾಡೋದಕ್ಕೆ ಆಗಲ್ಲ. ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹಂಗಿಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎವ್ರಿಬಡಿ ಈಕ್ವಲ್ ಅಂತ ಇದೆ, ಆಲ್ ಆರ್ ಈಕ್ವಲ್ ಬಿಫೋರ್ ಅಂತ ಆರ್ಟಿಕಲ್ 14 ಅಲ್ಲಿ ಇದೆ, ರೈಟ್. ಅಂಡ್ ಎವ್ರಿಬಡಿ ಹ್ಯಾವ್ ಎ ರೈಟ್ ಟು ಲೈಫ್ ಅಂತ ಆರ್ಟಿಕಲ್ 21 ಅಲ್ಲಿ ಇದೆ. ಆದ ಕಾರಣ ಯಾರದ್ದೇ ರೈಟ್ಸ್ ಅನ್ನ ಇನ್ನೊಬ್ರು ಕಿತ್ಕೊಳ್ಳೋದಕ್ಕಾಗಲ್ಲ. ದಟ್ ಈಸ್ ವೈ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್. ಈಗ ಫಾರ್ ಎಕ್ಸಾಂಪಲ್ ಒಬ್ರು ಯಾವ್ದೋ ಒಂದು ತುಂಬಾ ಬೆನ್ಸ್ ಕಾರ್ ಅಲ್ಲಿ ಹೋಗ್ತಾ ಇರ್ತಾರೆ ಟ್ರಾಫಿಕ್ ಅಲ್ಲಿ, ಒಬ್ರು ಕಾನ್ಸ್ಟೇಬಲ್ ಅವರಿಗೆ ಅಡ್ಡ ಹಿಡಿತಾರೆ. ಅವನಿಗೆ ಅನ್ಸುತ್ತೆ, ಓ ದಿಸ್ ಕಾನ್ಸ್ಟೇಬಲ್ ಈಸ್ ರಿಸ್ಟ್ರಿಕ್ಟಿಂಗ್ ಮೀ, ಯಾಕೆ ಸಿಗ್ನಲ್ ಜಂಪ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಆ ಟೈಮಲ್ಲಿ ಇವ್ರು ರೆಸ್ಟ್ರಿಕ್ಟ್ ಮಾಡಿದಾಗ ಆಗ ಆ ಬೆನ್ಸ್ ಕಾರ್ ಅಲ್ಲಿ ಕೂತಿರೋನು ಹಿ ಕೆನಾಟ್ ಸೇ, ಓ ಈ ಕಾನ್ಸ್ಟೇಬಲ್ ಅನ್ನ ರೆಸ್ಟ್ರಿಕ್ಟ್ ಮಾಡಬಾರ್ದು, ಐ ಆಮ್ ಸೋ ಅಂಡ್ ಸೋ, ಹಾಗೆ ಹೇಳಕ್ಕಾಗಲ್ಲ. ಬಿಕಾಸ್ ಸಿಗ್ನಲ್ ನ, ಟ್ರಾಫಿಕ್ ರೂಲ್ಸ್ ಅನ್ನ ಯು ಮಸ್ಟ್ ಫಾಲೋ ಅಂತ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ, ರೈಟ್. ಸೊ ಮೋಟರ್ ವೆಹಿಕಲ್ ಆಕ್ಟ್ ಎಲ್ಲ ಬರುತ್ತೆ, ರೈಟ್. ಒಂದ್ಸತಿ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಆಗಿ ಆಕ್ಟ್ ಆಗಿದೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸುಪ್ರೀಂ ಕೋರ್ಟ್ ಹಾಗೆ, ಈವನ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗಳು ಕೂಡ ವಿ ವಿಲ್ ಟ್ರೀಟ್ ಇಟ್ ಲೈಕ್ ಅ ಲಾ. ಓಕೆ, ಸೊ ಅದನ್ನು ನೆಕ್ಸ್ಟ್ ಏನಾದ್ರು ಜಡ್ಜ್ಮೆಂಟ್ ಕೊಡ್ಬೇಕಂತ ಹೇಳಿದ್ರೆ ಅದನ್ನು ಒಂದು ಲಾ ಅಂತಾನೆ ಸುಪ್ರೀಂ ಕೋರ್ಟ್ ಟ್ರೀಟ್ ಮಾಡುತ್ತೆ. ಸೊ
ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್. ಓಕೆ, ಸೊ ನಮ್ಮ ಜನರಿಗೆ ಕಾನ್ಸ್ಟಿಟ್ಯೂಷನ್ ಮೇಲಿನ ಇಂಪಾರ್ಟೆನ್ಸ್ ಅಥವಾ ಕಾನ್ಸ್ಟಿಟ್ಯೂಷನ್ ಇರಬೇಕಾದ ಇಂಪಾರ್ಟೆನ್ಸ್ ಇನ್ನೂ ಜಾಸ್ತಿ ಗೊತ್ತಾಗ್ಬೇಕು. ಐ ನೋ, ಗೊತ್ತಾಗಿದೆ, ಲೈಕ್ ಎಲ್ಲ ಕಡೆ ಪ್ರಿಯಾಂಬಲ್ ಹಾಕಿರ್ತೀವಿ ಅಂಡ್ ಈವನ್ ಕೆಲವೊಂದ್ ಕಡೆ ಪ್ರಿಯಾಂಬಲ್ ನ ಪ್ರೀಚ್ ಮಾಡ್ತೀವಿ ಅಂಡ್ ಸ್ಕೂಲ್ಗಳಲ್ಲೂ ಪ್ರೋಗ್ರಾಮ್ಗಳನ್ನ ಮಾಡ್ತೀವಿ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತೀವಿ, ಸೆಮಿನಾರ್ ಮಾಡ್ತೀವಿ. ಬಟ್ ಇದು ಇನ್ನೂ ಜಾಸ್ತಿ ಆಗ್ಬೇಕು. ಸಿ, ಜಸ್ಟ್ ಬಿಕಾಸ್ ಒಂದು ಪೊಲಿಟಿಕಲ್ ರೀಸನ್ ಅಥವಾ ಏನೋ ಸಮ್ ಅದರ್ ರೀಸನ್ ಅಥವಾ ಇನ್ ಯಾರ್ದೋ ಇಂಡಿವಿಜುವಲ್ ಕೆಪಾಸಿಟಿಗೆ ಕಾನ್ಸ್ಟಿಟ್ಯೂಷನ್ಗೆ ಡಿಸ್ರೆಸ್ಪೆಕ್ಟ್ ಆಗೋದು ಅಥವಾ ಏನೋ ಕಾನ್ಸ್ಟಿಟ್ಯೂಷನ್ ಏನೋ ನಾವು ವೀಕ್ ಅನ್ಕೊಳ್ಳೋದು ಅಥವಾ ಕಾನ್ಸ್ಟಿಟ್ಯೂಷನ್ ಕಿಂತ ದೊಡ್ಡವ್ರು ಯಾರೋ ಇದಾರೆ ಅನ್ಕೊಳ್ಳೋದು ಅಥವಾ ಕಾನ್ಸ್ಟಿಟ್ಯೂಷನ್ ಕಿಂತ ದೊಡ್ಡದು ಯಾವುದೋ ಒಂದು ಐಡಿಯಾಲಜಿ ಇದೆ ಅನ್ಕೊಳ್ಳೋದು, ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಸಿ, ಇನ್ ಇಂಡಿಯಾ ಈಚ್ ಅಂಡ್ ಎವ್ರಿಥಿಂಗ್ ವಿಲ್ ಬಿ ಅಂಡರ್ ಕಾನ್ಸ್ಟಿಟ್ಯೂಷನ್. ಓಕೆ, ಅಂಡ್ ಇಟ್ ಶುಡ್ ಬಿ ಅಂಡರ್ ಕಾನ್ಸ್ಟಿಟ್ಯೂಷನ್. ನಮ್ಮ 140+ crore ಆಫ್ ಪೀಪಲ್ ಏನಿದೀವಿ, ಇವ್ರನ್ನ ಒಂದ್ ಕಡೆ ಸೇರಿಸಿ ನಾವು ಅಡ್ಮಿನಿಸ್ಟ್ರೇಷನ್ ಮಾಡೋದು ಕಾನ್ಸ್ಟಿಟ್ಯೂಷನ್ ಇರೋದಕ್ಕೋಗಿ ಸಾಧ್ಯ ಆಗಿದೆ. ಫಾರ್ ಎಕ್ಸಾಂಪಲ್, ನಿಮ್ದು ಯಾವುದೋ ಒಂದು ಊರಲ್ಲಿ ಒಂದು 4-5 ಸಾವಿರ ಜನ ಇರೋ ಊರಲ್ಲೇ ಒಂದು ಪ್ರೋಗ್ರಾಮ್ ಮಾಡ್ಬೇಕಂತ ಹೇಳಿದ್ರೆ 4-5 ಸಾವಿರ ಒಪಿನಿಯನ್ಸ್ ಬರುತ್ತೆ, 4-5 ಸಾವಿರ ಮೈಂಡ್ಸ್ ವರ್ಕ್ ಆಗುತ್ತೆ. ಸೊ ಒಂದ್ ಕನ್ಕ್ಲೂಷನ್ ಅಲ್ಲಿ ಯಾರಿಗೂ ಬೇಜಾರಾಗದಿರೋ ತರ ಏನು ಮಾಡೋದಕ್ಕಾಗಲ್ಲ. ಅಂತದ್ರಲ್ಲಿ 140+ crore ಇರುವಂತ ಈ ಕಂಟ್ರಿಯಲ್ಲಿ ಏನಾದ್ರೂ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕು, ಗವರ್ನೆನ್ಸ್ ಕೊಡ್ಬೇಕಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಇಲ್ದೆ ಹೋಗಿದ್ರೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್. ಹಾಗಾಗಿ ಇನ್ನೂ ಹೆಚ್ಚು ಸ್ಕೂಲ್ ಕಾಲೇಜಸ್ಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅವೇರ್ನೆಸ್ ಟಾಕ್ಸ್ ಗಳು ನಡಿಬೇಕು ಅಂಡ್ ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಂ ಅಂತ ಈಚ್ ಅಂಡ್ ಎವ್ರಿ ಮಗುಗೂ ಗೊತ್ತಾಗ್ಬೇಕು. ಅಂಡ್ ಸಾರ್ವಜನಿಕರು ಅಷ್ಟೇ, ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ ಬಂದಾಗ ನೋ, ಯು ಶುಡ್ ಟೇಕ್ ಅ ಸ್ಟ್ಯಾಂಡ್. ಕಾನ್ಸ್ಟಿಟ್ಯೂಷನ್ ನ ಎಲ್ಲೂ ಟಚ್ ಮಾಡ್ಲಿಕ್ಕೆ ಬಿಡಬಾರ್ದು. ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಟಚ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಮ ಮಕ್ಕಳ IAS ಆಫೀಸರ್ಸ್ ಆಗಕ್ಕಾಗಲ್ಲ, ನಿಮ್ಮ ಮಗ MLA ಆಗಕ್ಕಾಗಲ್ಲ, ನಿಮ್ಮ ಮಗ MP ಆಗಕ್ಕಾಗಲ್ಲ. ಬಿಕಾಸ್ ಪಟ್ಟಬದ್ಧ ಹಿತಾಸಕ್ತಿಗಳು ತುಂಬಿಬಿಡುತ್ತೆ. ಸೊ ಲಾಸ್ಟ್ ಮೈಲ್ ಪರ್ಸನ್, ಏನೋ ಈವನ್ ಪೂರ್ ಆಫ್ ದಿ ಪೂರ್, ಅವನಿಗೂ ಕೂಡ ಜಸ್ಟಿಸ್ ಸಿಗ್ಲಿಕ್ಕೆ ಅಂಡ್ ಅವನ್ ಮಗನು ದೊಡ್ಡ ದೊಡ್ಡ ಕನ್ಸ್ ಕಾಣ್ಲಿಕ್ಕೆ ಕಾನ್ಸ್ಟಿಟ್ಯೂಷನ್ ಇಂದ ಮಾತ್ರ ಸಾಧ್ಯ. ಸೊ ಕಾನ್ಸ್ಟಿಟ್ಯೂಷನ್ ನ ಟಚ್ ಮಾಡ್ಲಿಕ್ಕೆ ಬಿಡಬಾರ್ದು, ರೈಟ್? ಸೊ ಈ ಅವೇರ್ನೆಸ್ ಪ್ರತಿಯೊಬ್ಬರಿಗೂ ಹೋಗ್ಬೇಕು. ದಟ್ ಈಸ್ ಮೈ ಇಂಟೆನ್ಷನ್, ರೈಟ್? ಅಂಡ್ ಎಷ್ಟು ಆರ್ಟಿಕಲ್ ಇದೆ, ಐ ಗೆಸ್ ದಟ್ ಈಸ್ ನಾಟ್ ಆಕ್ಚುಲಿ ನೀಡೆಡ್ ಫಾರ್ ಸಿಟಿಸನ್. ಫಾರ್ ಸಿಟಿಸನ್ ವಾಟ್ ಆಕ್ಚುಲಿ ನೀಡೆಡ್ ಈಸ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಒಂದು ತುಂಬಾ ಸ್ಯಾಕ್ರೆಡ್ ಬುಕ್, ಪವಿತ್ರವಾದ ಗ್ರಂಥ. ಅದನ್ನ ನಾವು ತುಂಬಾ ರೆಸ್ಪೆಕ್ಟ್ಫುಲಿ ನೋಡ್ಬೇಕು ಮತ್ತೆ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು. ಅಂಡ್ ಸಂಬಡಿ ಕಮ್ಸ್ ಅಂಡ್ ಅದನ್ನ ಸ್ಯಾಕ್ರೆಡ್ ಅಲ್ಲ, ಅದನ್ನ ನಾವು ಏನಾದ್ರೂ ಡಿಸ್ಟರ್ಬ್ ಮಾಡ್ಬೇಕು ಅಂತ ಹೇಳಿದ್ರೆ ಯು ಶುಡ್ ನಾಟ್ ಲಿಸನ್ ಇಟ್. ಬಿಕಾಸ್ ಇವತ್ತಿಗೆ ಎಲ್ಲದೂ ಇಂಡಿಯಾದಲ್ಲಿ ರನ್ ಆಗ್ತಿರೋದು ಅಂಡರ್ ಕಾನ್ಸ್ಟಿಟ್ಯೂಷನ್ ಅಂಡ್ ಮುಂದೂ ಹಾಗೆ ರನ್ ಆಗತ್ತೆ, ರೈಟ್? ಸೊ ಇದಿಷ್ಟು ನಾನು ಕಾನ್ಸ್ಟಿಟ್ಯೂಷನ್ ಬಗ್ಗೆ, ವೈ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ಬೇಕಂತ ಅನ್ಕೊಂಡೆ. ಸೊ ಅದಕ್ಕೆ ಈ ವಿಡಿಯೋ ಮಾಡಿದೆ. ಅಂಡ್ ಬೇರೆ ಯಾವ್ದಾದ್ರು ವಿಷಯದ ಬಗ್ಗೆ ನಾನು ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಹಾಕಿ ನಾನು ಮಾತಾಡ್ತೀನಿ ಫ್ರೀ ಇರುವಾಗ. ಓಕೆ, ಅಗೇನ್ ಎಲ್ರಿಗೂ ಸಂವಿಧಾನ ದಿನದ ಶುಭಾಶಯಗಳು. ನಮಸ್ಕಾರ.